ಅಲ್ಲ ಅವರು ಯೋಗೇಶ್ವರ್ ಅವರು ಮಾಡಿದಂಥ ಕೆಲಸ ಮತ್ತು ಅವರು ನೀರಾವರಿ ಯೋಜನೆಗಳು ಮತ್ತು ಅವರು ಯಾವುದೇ ಒಂದು ಜಾತಿನ ನಂಬಿಕೊಳ್ಳದೆ ಯಾವುದೇ ಒಂದು ಧರ್ಮನ ನಂಬಿಕೊಳ್ಳದೆ ಅವರು ಸಾಮೂಹಿಕವಾಗಿ ಚುನಾವಣೆಗೆ ಹೋದರು. ಅವರು ಜನರ ಮೇಲೆ ವಿಶ್ವಾಸ ಇತ್ತು. ಯಾವುದೇ ಒಂದು ಜಾತಿ ಆಧಾರದ ಮೇಲೆ ಅವರು ಮತ ಕೇಳಲಿಲ್ಲ. ಆದರೆ ಅವರ ವಿರೋಧಿಗಳು ಒಂದು ಜಾತಿನೇ ಸೀಮಿತ ಮಾಡಿಕೊಂಡು ಅಲ್ಲಿ ಜಾತೀಯತೆ ಮತ್ತು ಧರ್ಮವನ್ನು ಬಿತ್ತುವಂಥ ವಿಷಬೀಜವು ಬಿತ್ತುವಂಥ ಕೆಲಸ ಆಯಿತು. ಅಲ್ಲಿ ಜನ ಯಾರು ಸನಾತನ ಹಿಂದೂಗಳು ಅಂತ ನಾವು ಅಂತೀವೋ ಅವರು ಇವತ್ತು ಒಂದು ನ್ಯಾಯದ ಪರ ಮತ ನೀಡಿದ್ದಾರೆ. ಯೋಗೇಶ್ವರು ಉತ್ತಮ ಕೆಲಸ ಮಾಡ್ತಾರೆ ಮುಂದಕ್ಕೆ. ಅಂದರೆ ಅವರು ಪ್ರಾಮಾಣಿಕತೆಗೆ ಸಿಕ್ಕಂಥ ಗೆಲುವು ಅನ್ಸುತ್ತೆ. 100% ಅವ್ರ ಪ್ರಾಮಾಣಿಕತೆಗೆ ಸಿಕ್ಕಂಥ ಗೆಲುವು. ಆದರೆ ಅವರು ಪಕ್ಷ ಬದಲಾವಣೆ ಮಾಡಿರ್ಬೋದು, ಸಂದರ್ಭದಲ್ಲಿ ಅವರು ಉಳ್ಕೋಬೇಕಲ್ಲ ರಾಜಕೀಯವಾಗಿ. ಪಕ್ಷ ಬದಲಾವಣೆ ಆಗಿರ್ಬೋದು, ಅವರಲ್ಲಿ ಪ್ರಾಮಾಣಿಕತೆ ಆಮೇಲೆ ಕಾರ್ಯನಿಷ್ಠೆ ಎಲ್ಲ ಇದೆ, ಶ್ರದ್ಧೆ ಎಲ್ಲ ಇದೆ, ಸಾರ್ವಜನಿಕ ಹಿತಾಸಕ್ತಿ ಭಾಳ ಇದೆ ಅವ್ರಿಗೆ. ಅಂದರೆ ಆ ಕ್ಷೇತ್ರದ ಜನತೆಗೆ ದುಡ್ಡು ಕೊಟ್ಟು ಓಟ್ ತಗೊಂಡು ಅಲ್ಲ, ಇವತ್ತು ದುಡ್ಡು ಅನ್ನೋದು ಸಹಜ. ದುಡ್ಡು ಇಲ್ಲದೆ ಜೀವನನೇ ಇಲ್ಲ ನಂಗೆ ಮಾಡಿಟ್ಬಿಟ್ಟವ್ರೆ. ಒಂದು ಕಾಲದಲ್ಲಿ ಯಾವಾಗ ಈ ಆಪ್ರೇಷನ್ ಕಮಲ ಆಗೋದಕ್ಕಿಂತ ಮುಂಚೆ, ಕರ್ನಾಟಕದಲ್ಲಿ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಜನತಾದಳ ಮತ್ತು ಕಾಂಗ್ರೆಸ್ ಏನು ಮಾಡ್ತಾಯಿತ್ತು, ಯಾರು ನಿರ್ಗತಿಕರು ಬಡವರು ಅಂಥವ್ರಿಗೆ ಹಣ ಕೊಟ್ಟು ಹೆಂಡ ಕೊಟ್ಟು ಮಾಡ್ತಾಯಿದ್ರು ಅಂತ ನಾವು ಕೇಳಿದ್ದೀವಿ, ನೋಡೂ ಇದ್ದೀವಿ. ಆದರೆ ಈಗ ಈ ಭಾರತೀಯ ಜನತಾ ಪಾರ್ಟಿ ಈ ಕೋಮುವಾದಿಗಳು ಬಂದ ಮೇಲೆ ದುಡ್ಡು ಬಡವರಿಗೆ ಅಲ್ಲ ಶ್ರೀಮಂತರಿಗೂ ಬೇಕು. ಆ ಶ್ರೀಮಂತರಿಗೂ ಇವತ್ತಿನ ದಿನ ಹಣ ಕೊಡಲಿ ಅಂದರೆ ಓಟ್ ಹಾಕದೇ ಇರೋಂಥ ಪರಿಸ್ಥಿತಿ ಇಲ್ಲ. ಅವತ್ತೇನಿಲ್ಲ, ಒಂದು ಸಾಮಾಜಿಕ ಸೇವೆ, ಸಾಮಾಜಿಕ ಬದ್ಧತೆ ಇರೋವನ್ನು ಅವತ್ತು ಗೆಲ್ಬೋದಾಯಿತು, ರಾಜಕೀಯವಾಗಿ ಹೋಗ್ಬೋದಾಯಿತು. ಇವತ್ತು ಹಣ ಇಲ್ಲ ಅಂದರೆ ಆ ಯಾವ ಕ್ವಾಲಿಟಿ ಏನಿದ್ರು ಅವೆಲ್ಲ ನಶ್ವರ, ಅವೆಲ್ಲ ನಾಶ. ಇವತ್ತು ಜನ ನಂಬಲ್ಲ. ಇವತ್ತೆಲ್ಲ ಏನಾಗ್ಬಿಟ್ಟಿದೆ, ಜನರು ಅದಕ್ಕೆ ಬೆಲೆ ಕೊಡ್ತಾರೆ. ಒಂದು 20-30% ಜನ ಕೊಡ್ತಾರೆ, ಇನ್ನು 70% ಜನ ಎಲ್ಲ ದುಡ್ಡು, ಹಣ. ದುಡ್ಡು ಕೊಟ್ರೆ ದುಡ್ಡು ಕೊಡಲಿಲ್ಲ ಅಂತಂದರೆ ಇವತ್ತು ಚುನಾವಣೆನೇ ಅಲ್ಲ ಅನ್ಸ್ತಾರೆ. ಇವಾಗ ದಿನನಿತ್ಯ ನೀವೇನೇ ಸೇವೆ ಮಾಡಿ, ಇವಾಗ ವಿಜಯನಗರ ಗೋವಿಂದರಾಜನಗರದಲ್ಲಿ ನೋಡ್ತೀವಿ ನಾವು, ದಿನನಿತ್ಯ ಸೇವೆ ಮಾಡ್ತಾರೆ ಅವರು, ಅಲ್ಲಿನ ಶಾಸಕರು. ಆದರೆ ಜನ ಚುನಾವಣೆ ಬಂದಾಗ ಕೊಡಲಿಲ್ಲ ಅಂದರೆ ಏನು ಹೇಳ್ತಾರೆ ಅಂದರೆ, ಹಬ್ಬ ದಿನ ಬರಲ್ಲ, ಹಬ್ಬ ಬಂದಿರೋದು ಈಗ ನಮಗೆ ಹಣ ಬೇಕು ನಮಗೆ ಅನ್ನೋಂಥ ಪರಿಸ್ಥಿತಿನ ನಾವು ಕಣ್ಣಾರೆ ನೋಡಿದ್ದೀವಿ, ನಾವು ಅನುಭವಿಸಿದ್ದೀವಿ. ನಿಖಿಲ್ ಅವರು ಆ ಕ್ಷೇತ್ರದಲ್ಲಿ ಅವ್ರ ಅಪೋಸಿಟ್ ಆಗಿ ನಿಲ್ಬಾರಿತ್ತು ಅಂತ ಅನ್ಸುತ್ತೆ. ಅಲ್ಲ, ನಿಖಿಲ್ ಅವರು ನಿಲ್ಬಾರ್ದಾಗಿತ್ತು, ಆದರೆ ಅದು ಅವ್ರ ಪಕ್ಷದ ತೀರ್ಮಾನ ಅಲ್ವಾ. ಅವರು ಈಗ ಎನ್ ಡಿ ಎ ಅಭ್ಯರ್ಥಿ ಅಂತಾರೆ. ಎನ್ ಡಿ ಎ ಅಭ್ಯರ್ಥಿ ಆಗಿದ್ರೆ ಬಿ ಜೆ ಪಿಲೇ ನಿಲ್ಬೋದಾಯ್ತಲ್ಲ. ನಾನು ಹೇಳೋದು, JDS ಅಭ್ಯರ್ಥಿ ಅಂದರೆ ಸೋಲು, ಹೀನಾಯವಾದ ಸೋಲನ್ನು ಅವ್ರು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಇವಾಗ ಅವರು ಏನು ಹೇಳ್ತಾರೆ, ಗೂಬೆ ಕೂರ್ಸೋಕ್ಕೋಸ್ಕರ ಎನ್ ಡಿ ಎ ಅಭ್ಯರ್ಥಿ ಅಂತಾರೆ. ಅವ್ರು ಎನ್ ಡಿ ಎ ಅಭ್ಯರ್ಥಿ ಆಗಿದ್ದರೆ ನಾನು ಬಿ ಜೆ ಪಿಲೇ ನಿಲ್ಬೋದಾಗಿತ್ತು ಅಲ್ರಾ. ಹೀಗಿದೆ. ನಿಖಿಲ್ ಅವ್ರಿಗೂ ಮುಂದಿನ ದಿನಗಳಲ್ಲಿ ಅವರು ಯುವಕರು ಹೀಗೆ ಹೋರಾಟ ಮಾಡ್ಕೊಂಡು ಪ್ರಾಮಾಣಿಕತೆಯಿಂದ ಜನರ ಜೊತೆ ಇದ್ದರೆ ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯೂ ಒಳ್ಳೇದಾಗ್ಬೋದು. ಸತತವಾಗಿ 3 ಸೋಲನ್ನ ಅನುಭವಿಸಿದ್ರೆ ಅದ್ರ ಬಗ್ಗೆ ನೀವು? ಅಲ್ಲ, ಸೋಲು ಸಹಜ ಅಲ್ವಾ. ಸೋಲು ಒಂದು ಗೆಲುವಿನ ಅದೇ ಅವರು ಇದು ಏನು ಹೇಳ್ತಾರಲ್ಲ, ಇವಾಗ ವಂಶ ರಾಜಕಾರಣ ಅಂತಾರಲ್ಲ, ಈ ಬೇರೆಯವ್ರು ಬಿಟ್ಕೊಡ್ಬೇಕಾಯಿತು. ಇವತ್ತು ಮೋದಿನೇ ಹೇಳ್ತಾರೆ, BJP ಬರೀ ಮೋದಿ ಏನು ಹೇಳ್ತಾರೆ, ಈ ಕಾಂಗ್ರೆಸ್ಸಲ್ಲಿ ವಂಶ ರಾಜಕಾರಣ, ವಂಶ ಪಾರಂಪರ್ಯ ಅಂತ ಹೇಳ್ತಾರಲ್ಲ, ಈ ಪಾರಂಪರ್ಯ ನಿರಂತರವಾಗಿದೆ. ಆದರೆ ಇವಾಗ ಯಡಿಯೂರಪ್ಪನ ಮಗ ಆಗಿಲ್ವಾ, ಶರತ್ ಇವರು ಯಾರಪ್ಪ ಬಸವರಾಜ ಬೊಮ್ಮಾಯಿ ಮಗನ ಟಿಕೆಟ್ ಕೊಟ್ಟಿನಿಲ್ವಾ, ಅಲ್ಲೂ ಇದೆ. ಅದನ್ನು ಅವ್ರ ಉಳುಕ್ ನೋಡ್ಕೊಳ್ತಾ ಇಲ್ಲ, ಬೇರೆಯವ್ರು ಬೆಳೆದು ತೋರಿಸ್ತಾವ್ರೆ ಅವರು ಎಲ್ಲ. ಈ ರೀತಿ ಆಗ್ತಾ ಇದೆ. ಆದರೆ ಜನ ಬುದ್ಧಿವಂತರು. ಮಹಾರಾಷ್ಟ್ರದಲ್ಲಿ ಏನೋ ವ್ಯತ್ಯಾಸ ಆಗಿರ್ಬೋದು, ಆದರೆ ಇಡೀ ದೇಶದಲ್ಲಿ ಮುಂದೊಂದು ದಿನ ನ್ಯಾಯ ನೀತಿ ಧರ್ಮಕ್ಕೆ ಒಂದು ಬೆಲೆ ಸಿಕ್ಕೇ ಸಿಗುತ್ತೆ. ನಿಖಿಲ್ ಅವ್ರಿಗೊಂದು ಅವಕಾಶ ಸಿಗುತ್ತೆ ಅಂತೀರಾ ಮುಂದಿನ ದಿನಗಳಲ್ಲಿ? ಅಲ್ಲ, ಸಿಗ್ಬೋದು, ಸಿಕ್ಕರೂ ಸಿಗ್ಬೋದು. ಅದೇನಿಲ್ಲ, ಸಿಗಲ್ಲ ನಂಗೆ ಏನಿಲ್ಲವಲ್ಲ ಅಲ್ವಾ. ಸಿಗುತ್ತೆ, ಚಾನ್ಸ್ ಇರುತ್ತೆ. ಆದರೆ ಅವರು ಅದೇ ಟ್ರ್ಯಾಕಲ್ಲಿ ಹೋಗಬೇಕು.